ಫಸ್ಟ್ ಇವರು ಯಾರು ಅಂತ ಕೇಳೋದಾದ್ರೆ ಇವರು ಒಂದು 3 ದಶಕಗಳ ಕಾಲ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದಷ್ಟು ಇವರು ಸಾಧನೆ ಮಾಡ್ತಾ ವಿದ್ಯಾರ್ಥಿಗಳಿಗೆ ಇವರ ಒಂದು ಕಲಿಕೆಯನ್ನ ಇವರಿಗೆ ಕಲಿಸ್ಕೊಡ್ತಾ ಏನು ಇವರು ಮತ್ತಿನ್ಯಾರು ಅಲ್ಲ, ನಾವು ಇವತ್ತು ಬಂದಿರತಕ್ಕಂಥದ್ದು ಚಾಮರಾಜ್ ಮಾಸ್ಟ್ರು. ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವರು ಒಂದು ಸ್ಟೂಡೆಂಟ್ಸ್ ಒಂದಷ್ಟು ಇಂಡಸ್ಟ್ರಿಗೆ ಇವರು ಕೊಡುಗೆಯಾಗಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಖುಷಿ ತರುತ್ತೆ ಸರ್ ನಿಮ್ಮ ಈ ಒಂದು ಮಕ್ಕಳಿಗೆ ನೀವು ನಿಮ್ಮ ಒಂದು ವಿದ್ಯೆನ ಕಲ್ಸ್ಕೊಡೋಂಥದ್ದು? ಗುರು ಸ್ಥಾನ ಇದ್ದಾರೆ ಸರ್. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಕುಲಸ್ತಾರೆ ಗುರು ಅಂದ್ರೆ. ಒಂದು 9 ವರ್ಷ ಆಯ್ತು ಬಂದೆ. 9 ವರ್ಷ. ನಮ್ಗೆ ಗೋಪಾಲ ಅಂತ MLA ಇದ್ದಾರೆ, ಅವರೇ ಫುಲ್ ಸಪೋರ್ಟ್ ಸರ್ ನಮ್ಗೆ. ನಮ್ ದೇವ್ರು ನಮ್ಗೆ ಅವರು. ಇದರಿಂದ ನಿಮ್ಗೆ ಏನೇನ್ ಯೂಸ್ ಆಗಿದೆ, ಮುಂದಕ್ಕೆ ಏನೇನ್ ಯೂಸ್ ಆಗ್ಬೇಕು ಸೇರ್ಕೊಂಡಿರೋದಕ್ಕೆ ಮಾಸ್ಟರ್ ಕಡೆಯಿಂದ ನಂಗೆ ಅಮೌಂಟು ಬರ್ತಿದೆ. ಫಿಲಮ್ ಚಾನ್ಸ್ ರೈಟರ್ ಆಗಿ ಡ್ಯಾನ್ಸ್ ಆಗಿ ಇಲ್ಲ ಹೇಳ್ಬೇಕಂದ್ರೆ ಎಜುಕೇಶನ್ ಇಲ್ಲ ನಮ್ಗೆ. ಹೌದಾ? ಎಜುಕೇಶನ್ ಇಲ್ಲ ಅಂದ್ರೆ ನನ್ನ 3 ತಿಂಗಳ ಮಗುನೆಲ್ಲ ಅಪ್ಪ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಇದ್ದೀವಿ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಾವಿವತ್ತು ಬಂದಿದ್ದೀವಿ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ದೊಡ್ಡ ಸಾಧಕರನ್ನ ನಿಮ್ಮ ಮುಂದೆ ಪರಿಚಯ ಮಾಡೋದಕ್ಕೆ ಇವತ್ತು ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಒಂದು ಪಯಣದಲ್ಲಿ ಈ ಒಂದು ವ್ಯಕ್ತಿಯ ಸಾಧನೆ ಏನು ಅಥವಾ ಅವರ ಪಯಣದಲ್ಲಿ ಅವರ ಒಂದು ಜೀವನ ಪಯಣ ಏನೆಲ್ಲ ಇದೆ ಅಂತ ಹೇಳಿದೆ. ಫಸ್ಟ್ ಇವರು ಯಾರು ಅಂತ ಕೇಳೋದಾದ್ರೆ ಇವರು ಒಂದು 3 ದಶಕಗಳ ಕಾಲ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದಷ್ಟು ಇವರು ಸಾಧನೆ ಮಾಡ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇವರ ಒಂದು ಕಲಿಕೆಯನ್ನ ಇವರಿಗೆ ಕಲಿಸ್ಕೊಡ್ತಾ ಏನು ಅಂತ ಹೇಳೋದಾದ್ರೆ ಕರಾಟೆ ಇರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಸೊ ಈ ತರ ಒಂದಷ್ಟು, ಹಾಗೆ ಡ್ಯಾನ್ಸ್ ನಲ್ಲಿ ವಿವಿಧ ರೀತಿಯ ಡ್ಯಾನ್ಸ್ಗಳನ್ನ ಹೇಳ್ಕೊಡೋದಾಗಿರ್ಬೋದು. ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಇವರು ತಯಾರು ಮಾಡಿದ ಅಲ್ಲದೆ ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವರು ಒಂದು ಸ್ಟೂಡೆಂಟ್ಸ್ ಒಂದಷ್ಟು ಇಂಡಸ್ಟ್ರಿಗೆ ಇವರು ಕೊಡುಗೆಯಾಗಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಮತ್ತಿನ್ಯಾರು ಅಲ್ಲ, ನಾವು ಇವತ್ತು ಬಂದಿರತಕ್ಕಂಥದ್ದು ಚಾಮರಾಜ್ ಮಾಸ್ಟ್ರು. ನಿಮ್ಗೆಲ್ರಿಗೂ ತಿಳಿದೇ ಇದೆ ಅವರ ಒಂದು ಸಾಧನೆ ಎಷ್ಟು ಇದೆ. ಈ ಒಂದು 35-36 ವರ್ಷ ಅವರ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಅವ್ರನ್ನ ಒಂದು ಇವತ್ತು ನಮ್ಮ ಪಯಣದಲ್ಲಿ ಒಬ್ಬ ಸಾಧಕರನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರತಕ್ಕಂಥದ್ದು. ನೋಡ್ಬೋದು ನೀವು ಇಲ್ಲಿ ನಂದಿನಿ ಲೇಔಟ್ನ 2018ರಲ್ಲಿ ಒಂದು ಉದ್ಘಾಟನೆ ಆಗಿದೆ ಒಂದು ಸ್ಥಳ. ಇಲ್ಲಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಡ್ಯಾನ್ಸ್ ಕಲ್ಸ್ಕೊಡ್ತಾರೆ, ಜಿಮ್ನಾಸ್ಟಿಕ್ ಕಲ್ಸ್ಕೊಡ್ತಾರೆ. ಸಾಕಷ್ಟು ಈ ಒಂದು ಸ್ಥಳದಿಂದ ಸಾಕಷ್ಟು ಜನರನ್ನ ವಿದ್ಯಾರ್ಥಿಗಳನ್ನ ಹಾಗೂ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರ ಮಾಸ್ಟರ್ನ ಮೀಟ್ ಮಾಡೋಣ. ನೋಡಿ, ಮಾಸ್ಟರ್ ಇಲ್ಲೇ ಇದ್ದಾರೆ, ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಮಕ್ಕಳೆಲ್ಲ ನೋಡ್ತಿರೋದು ನಿಮ್ಗೆ ಖುಷಿ ಆಗುತ್ತೆ. ಇದನ್ನೆಲ್ಲ ನಿಮ್ಗೂ ನಾನು ಇದನ್ನ ಪ್ಲಾನಿಂಗ್ ಯಾವ್ದು ಇರ್ಲಿಲ್ಲ, ಎಲ್ಲ ಅನ್ಕೊಂಡಿರ್ಲಿಲ್ಲ. ಮಾಸ್ಟರ್ನ ಮೀಟ್ ಮಾಡೋಂಥದ್ದು ಇದು ಮಾಡ್ತೀನಿ. ಸರ್ ನಮಸ್ತೆ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ, ನನಗೆ ಇದೆಲ್ಲ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ದಿನನಿತ್ಯ ನಡೆಯುತ್ತೆ, ದಿನನಿತ್ಯ ಎಲ್ಲ ಪ್ರಾಕ್ಟೀಸ್ ಇರುತ್ತೆ. ಬೆಳಿಗ್ಗೆ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 6 to 7 ಫೈಟ್ ಕರೆಕ್ಟ್ ಇರುತ್ತೆ, ಜಿಮ್ನಾಸ್ಟಿಕ್. 7 to 9 ವರೆಗೂ ಫಿಲ್ಮ್ ಆಕ್ಟರ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದೀವಿ ಸರ್. ಓಕೆ ಸರ್. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಸರ್? ಸರ್ ಹೆಚ್ಚು ಕಡಿಮೆ 200 ಹತ್ರ ಇದೆ ಸರ್. ಅಂದ್ರೆ ಚಿಕ್ಕ ಮಕ್ಕಳು ಇವಾಗ ಬೆಳಗ್ಗೆ ಸಾಯಂಕಾಲ 2 ಟೈಮ್ನು ಕ್ಲಾಸಸ್ ಇದೆ ಸರ್. ಓಕೆ. ಕರಾಟೆ, ಜಿಮ್ನಾಸ್ಟಿಕ್, ಫಿಲ್ಮ್ ಫೈಟ್, ಆಮೇಲೆ ಡ್ಯಾನ್ಸ್, ಸ್ಟಿಕ್ ಫೈಟ್, ಈ ತರ ಎಲ್ಲಾ ತರನೂ ಇರುತ್ತೆ. ಆಕ್ಟಿಂಗ್ ಕ್ಲಾಸ್ ಮಕ್ಕಳಿಗೆ ಎಲ್ಲ ಇರುತ್ತೆ ಸರ್. ಒಳ್ಳೆ ಎಂತಕ್ಕೆಲ್ಲ ಇರುತ್ತೆ ಸರ್. ಒಳ್ಳೆ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ರೋಡ್ ಪಕ್ಕದಲ್ಲಿ ಇರತಕ್ಕಂಥ ಜಾಗ ವಿಶಾಲವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಬಂದೆ? ಆಯ್ತು, ಒಂದು 9 ವರ್ಷ ಆಯ್ತು ಬಂದೆ. 9 ವರ್ಷ. ನಮ್ಗೆ ಗೋಪಾಲ ಅಂತ MLA ಇದ್ದಾರೆ, ಅವರೇ ಫುಲ್ ಸಪೋರ್ಟ್ ಸರ್ ನಮ್ಗೆ. ಓಕೆ. ಮಾನ್ಯ ಶಾಸಕರು ಗೋಪಾಲಯ್ಯ ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಸಹಾಯದಿಂದ ಈ ಒಂದು ಜಾಗ ಕೊಟ್ಟಿದ್ದಾರೆ ಡ್ಯಾನ್ಸ್ ಕ್ಲಾಸ್ಗೆ. ನಮ್ ದೇವ್ರು ನಮ್ಗೆ ಅವರು. ಇಷ್ಟು ಜನಕ್ಕೆ ಏರಿಯಾನೇ ಫುಲ್ ಚೇಂಜ್ ಮಾಡಿದ್ದಾರೆ, ಒಳ್ಳೊಳ್ಳೆ ಪಾರ್ಕ್ ಮಾಡಿದ್ದಾರೆ, ಒಂದು ಒಳ್ಳೊಳ್ಳೆ ರೋಡ್ಗಳು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಪ್ರತಿಯೊಂದು ಚೆನ್ನಾಗಿ ಫೆಸಿಲಿಟಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಒಂದು ಏರಿಯಾಗೆ ಅವರ ದೇವ್ರು. ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನಮ್ಮ ದೇವ್ರು ಇದ್ದಂಗೆ ಎಲ್ಲರೂ. ಏನೇನೆಲ್ಲ ಮಾಡ್ತಿರೋದು ಒಂದು ತೋರಿಸ್ಬೋದಾ? ಏನೆಲ್ಲ ನಿಮ್ಮ ಪಾರ್ಟಿ ಕಷ್ಟ ನೋಡಿ.
ವಾವ್ 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 ವಾವ್. ಓಕೆ ನಿಂಬ ಹೆಂಗೆ ಸರ್ ಅಂದ್ರೆ ಹಾ ಸರ್ ಬ್ಯಾಕ್ ಬನ್ನಿ ವರ್ಕ್ ಮಾಡಿ ಸರ್ ಹೆಣ್ಮಕ್ಳು ಗಂಡ್ ಮಕ್ಳನ್ನು ಭೇದ ಭಾವಿಲ್ಲ, ಯಾರು ಬೇರೆ ಬೇರೆ ಸರ್ ಎಲ್ರಿಗೂ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಬೇಕು ಕಲಿಬೋದು, ಎಲ್ಲಾ ಮಕ್ಳು ಬೇಕು ಸರ್. ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಏನಂದ್ರೆ ಅವ್ರಿಗೆ ಸರ್ ಇದು ಇಷ್ಟು ಸುಸರ್ಜಿತ ಮಾಡ್ತಾ ಇದ್ರಲ್ಲ ಸರ್. ಹಾ ಸರ್ ಅಂದ್ರೆ ಬಾಡಿ ಬೆಂಡ್ ಆಗೋದಂತ ಹೆಂಗೆ ಚಿಕ್ಕ ವಯಸ್ಸಲ್ಲಿ ಕೆಲಸ ಫ್ಲೆಕ್ಸಿಬಲ್ ಮಾಡಿ ಅವ್ರನ್ನ ಬಾಡಿಗೆ ಟ್ರೈನಿಂಗ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ, ಅವರು ಚೆನ್ನಾಗಿ ಚೆನ್ನಾಗಿ ರೆಡಿ ಆದ್ರೆ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಮ್ಗಳು ಮಾಡ್ತಾ ಇರ್ತೀವಿ. ಏನ್ ಏಜ್ ಇರ್ಬೋದು ಸರ್ ಇವ್ರಿಗೆ? ಸರ್ ಒಂದು 10 ವರ್ಷ ಹುಡುಗ ಸರ್. ಈ ಮಗು ಒಂದು 8 ವರ್ಷ ಮಗು ಸರ್. ಏನ್ ಮಾಡ್ತೀವಿ ಈ ಮಗು? ಬ್ಯಾಕ್ ಬೆಂಡಿಂಗ್ ಲೆಗ್ ಲಿಫ್ಟ್ ಮಾಡು. ಮಾಡು ಬ್ಯಾಕ್ ಬೆಂಡಿಂಗ್ ಲಿಫ್ಟ್. ವಾವ್ ಸೂಪರ್. ಹ್ಯಾಂಡ್ ಸ್ಟ್ಯಾಂಡ್ ಬಾಡಿ ಬೆಂಡ್ ಮಾಡು. ಹಿಂಗೆ ಮಾಡು. ಅಲ್ಲ ಹ್ಯಾಂಡ್ ಸ್ಟ್ಯಾಂಡ್ ಬಾಡಿ ಬೆಂಡಿಂಗ್. ಬ್ಯಾಕ್ ಬೆಂಡಿಂಗ್ ಲಿಫ್ಟ್ ಫಸ್ಟ್. ಬ್ಯಾಕ್ ಬೆಂಡಿಂಗ್ ಲಿಫ್ಟ್. ಹ್ಯಾಂಡ್ ಸ್ಟ್ಯಾಂಡ್ ಬಾಡಿ ಬೆಂಡಿಂಗ್ ಸ್ಲೋಗೆ. ಎಸ್ ವೆರಿ ಗುಡ್. ಈಗ ಸರ್ ಕಟಿಲ್ ನೋಡಿ, ಸಿಂಗಲ್ ಅಂಡ್ ಕಟಿಲ್ ಕಟ್. ವೆರಿ ಗುಡ್. ಈ ಥರ ಸರ್ ಸುಮಾರು ಮಕ್ಕಳು ಮೊಬೈಲ್. ಬ್ಯಾಕ್ ಲಿಫ್ಟ್ ಬೆಡ್ ಮೇಲೆ ಹೊಡಿತೀಯಲ್ಲ, ಬ್ಯಾಕ್ ಲಿಫ್ಟ್ ಹೊಡಿ. ಇಲ್ಲಿ ಹೊಡಿ ಬೆಡ್ ಮೇಲೆ. ಸ್ಪೀಡಾಗಿ ಮಾಡಿ ಹುಷಾರಾಗಿ ಮಾಡಿ. ಬನ್ನಿ ಬ್ಯಾಕ್ ಲಿಫ್ಟ್ ಹೊಡಿ. ಇಲ್ಲಿಂದ ರೋಲ್ ಆಫ್ ಶರ್ಟ್ ಮಾಡಿ ಬ್ಯಾಕ್ ಲಿಫ್ಟ್ ಹೊಡಿ. ರೋಲ್ ಆಫ್ ಶರ್ಟ್. ಬ್ಯಾಕ್ ಲಿಫ್ಟ್. ಹಿಂಗೆ ಹೊಡಿ. ಎಸ್ ಓಕೆ ಸರ್. ಹಾಯ್, ನಿಮ್ಮ ಹೆಸರು? ಯದ್ವಿಕ್. ಎಷ್ಟು ದಿವಸದಿಂದ ಇಲ್ಲಿ ಬನ್ನಿ ಇದ್ದಾಗ ಮಕ್ಕಳಿಗೆ ಬರ್ಬೇಕು. ಡೈಲಿ ಬರ್ತೀರಾ? ಏನೇನೆಲ್ಲ ಕಲ್ತಿದ್ರಿ ನೀವು? ಇದೆಲ್ಲ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಕಲಿಯೋದಕ್ಕೆ? ಹೇಗೆ ಹೇಳ್ಕೊಡ್ತಾರೆ ನಿಮ್ ಸರ್ ಮಾಸ್ಟರ್? ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್? ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ದೀರಿ? ಇರ್ಲಿ ರುಚಿಕರೇ, ನೋಡಿದ್ರಲ್ಲ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಸುಸಜ್ಜಿತ ಮಾಡ್ಬೇಕು ಅಂತಂದ್ರೆ ಒಬ್ರು ಗುರುಗಳು ಮುಖ್ಯ ಆಗ್ತಾರೆ, ಮಾಸ್ಟರ್ ಮುಖ್ಯ ಆಗ್ತಾರೆ. ಅವರ ಒಂದು ಕಲೆನ ಇಲ್ಲಿ ಒಂದು ಈ ಮಕ್ಕಳು ಮುಖಾಂತರ ಅವ್ರು ಕಲ್ತಿರೋದನ್ನ ಸಾವಿರಾರು ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಸೊ ಇಷ್ಟೆಲ್ಲ ಒಂದು ಕಷ್ಟನೇ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಈಸಿ ಅಲ್ಲ. ಮತ್ತೆ ಇಲ್ಲಿನ ಒಂದು ಕ್ಷೇತ್ರದ ಮಕ್ಕಳಿಗೆ ಇದು ಅವಕಾಶ ಸಿಕ್ಕಿರೋಂಥದ್ದು ಇವರ ಒಂದು ಏನು ಮಾಡಿರ್ತಕ್ಕಂಥ ಪುಣ್ಯ ಅಂತಾನೆ ಹೇಳ್ಬೋದು. ಸರ್ ಎಷ್ಟು ಖುಷಿ ತರುತ್ತೆ ಸರ್ ನಿಮ್ಮ ಈ ಒಂದು ಮಕ್ಕಳಿಗೆ ನೀವು ನಿಮ್ಮ ಒಂದು ವಿದ್ಯೆನ ಕಲ್ಸ್ಕೊಡೋಂಥದ್ದು? ಸರ್ ಈ ಪ್ರಪಂಚದಲ್ಲಿ ಗುರುಸ್ಥಾನ ಸಿಕ್ಕದೆ ದೊಡ್ಡ ಅದೃಷ್ಟ. ಖಂಡಿತ ಎಲ್ಲಾ ತರ ಆಗ್ಬೋದು. ಗುರುಸ್ಥಾನ ಇದಾರೆ ಸರ್. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಕಲಿಸ್ತಾರೆ ಗುರು ಅಂದ್ರೆ. ತಾಯಿ ತಂದೆ ಗುರು 3 ಜನ ತುಂಬಾ ಮುಖ್ಯ. ಅಂದ್ರೆ ಅವ್ರ ತಂದೆ ತಾಯಿ ನನಗೆ ಕಲಿಸಿದಕ್ಕೆ ನಾನು ಈ ಮಾತ್ರ ರೆಡಿ ಮಾಡಕ ಈ ಲೆವೆಲ್ ರೆಡಿ ಮಾಡ್ಬೋದು. ಒಂದು ಅವಕಾಶ ಸಿಕ್ತ ನನಗೆ. ಆಮೇಲೆ ಮಕ್ಕಳಿಗೆ ಏನಾದ್ರು ಈ ವಯಸ್ಸಲ್ಲಿ ರೆಡಿ ಮಾಡ್ಬೇಕು ಸರ್. ಚಿಕ್ಕ ವಯಸ್ಸಲ್ಲಿ ರೆಡಿ ಮಾಡಿದ್ರೆ ಫ್ಲೆಕ್ಸಿಬಲ್ ಮೈಂಡ್ ಎಲ್ಲ ಫ್ರೆಶ್ ಇರುತ್ತೆ. ಅವ್ರ ಒಳ್ಳೆ ಮನ್ಸಿರುತ್ತೆ. ಇವಾಗಿಂದ ರೆಡಿ ಆದ್ರೆ ಅವ್ರ ಒಂದು ಲೆವೆಲ್ ವರ್ಷ ಒಂದು ಸಂಸ್ಕಾರ, ನಮ್ಮ ಒಂದು ಸಂಸ್ಕಾರ ಚೆನ್ನಾಗಿ ಬೆಳೆಸ್ಬೇಕು ಮಕ್ಕಳಿಗೆ. ಅದು ತಂದೆ ತಾಯಿಂದಾನೆ ಬಂದಿರುತ್ತೆ. ಅಕಸ್ಮಾತ್ ಅಲ್ಲೆಲ್ಲ ಆಗಿಲ್ಲ ಅಂದ್ರೆ ಇಲ್ಲಾದ್ರೂ ಕಲೀಲೇಬೇಕು ಮಕ್ಕಳಿಗೆ. ಈಗ ಈ ಮಕ್ಕಳಿಗೆ ಎಲ್ಲಾ ತರನು ಕಲ್ಸ್ಕೊಡ್ತಾರೆ ಇವಾಗ? ಹೌದು ಸರ್. ಏನೇನೆಲ್ಲ ಕಲ್ಸ್ಕೊಡ್ತಾರೆ? ಸರ್ ಈ ಕರಾಟೆ ಇರುತ್ತೆ, ಜಿಮ್ನಾಸ್ಟಿಕ್ ಇರುತ್ತೆ, ಸ್ಟಿಕ್ ಫೈಟ್ ಇದೆ, ಫಿಲ್ಮ್ ಫೈಟ್ ಇದೆ, ಆಕ್ಟಿಂಗ್ ಇದೆ, ಡಾನ್ಸ್ ಇದೆ. ಎಲ್ಲಾನು ಅವ್ರಿಗೆ ಎಲ್ಲದಕ್ಕೂ ಬೇಕು. ಯಾಕಂದ್ರೆ ಮಾರ್ಷಲ್ ಆರ್ಟ್ಸ್ ಅಂತ ಬಂದ್ರೆ ಜಿಮ್ನಾಸ್ಟಿಕ್ ಬಂದು ಸೆಲ್ಫ್ ಡಿಫೆನ್ಸ್. ಏನೋ ಒಂದು ನಡ್ಕೊಂಡು ಹೋಗ್ತಾರೆ, ಬಿದ್ರೆ ಆತ ಸೇಫ್ಟಿ ಆಗ್ಬೋದು. ಆಮೇಲೆ ಸೈಕಲ್ ಬೈಕಲ್ಲಿ ಓಡಾಡ್ತಾ ಇರ್ತಾರೆ, ಅಲ್ಲಿ ಸ್ಲಿಪ್ ಆಗಿ ಬಿದ್ರು, ಅಲ್ಲಿಂಗೆ ಎಸ್ಕೇಪ್ ಆಗ್ಬೋದು. ಈ ಸೆಲ್ಫ್ ಡಿಫೆನ್ಸ್ ಜಿಮ್ನಾಸ್ಟಿಕ್ ಐತೆ ಸರ್. ಕರೆಕ್ಟ್ ಅಂತಲ್ಲ, ಕರೆಕ್ಟ್ ಬ್ಲಾಕ್ ಮಾಡಿ ಅವಾಯ್ಡ್ ಮಾಡ್ತೀವಿ. ಜಿಮ್ನಾಸ್ಟಿಕ್ ತುಂಬಾ ಇಂಪಾರ್ಟೆಂಟ್. ಇವ್ ಮಗು ನಂಗೆ ತಲ್ತು ಅಂತ ಇಟ್ಕೊಳ್ಳಿ. ಹಿಂಗ್ ತಳ್ದಾಗ ಪಾಪ ಸೈಡ್ ಯಾವ ತಳ್ಬಿಟ್ರು ರೋಲ್ ಮಾಡೋದು. ಹಿಂಗ್ ತಳ್ಳಿರಿ ಫ್ರಂಟ್ ಅಲ್ಲಿ ಮಾಡು. ಹಿಂಗ್ ತಳ್ಳಿರಿ ಹಿಂಗ್ ಹೋಗ್ತಾರೆ ನೋಡೋಗ್ತದೆ ಅಲ್ವಾ? ಬಾ ಈಗ ಫ್ರಂಟ್ ಅಲ್ಲಿ ಮಾಡ್ತೀಯ. ಫ್ರಂಟ್ ರೋಲ್ ಕೈ ಬಿಟ್ಟು ಓಕೆ ನೋಡಿ ಆಗಿ ಸೇಫ್ಟಿ ಆಗ್ಬಿಡ್ತಾನೆ. ಆಮೇಲೆ ಬೈಲ್ ಫ್ಲೈ ಮಾಡಿ. ಫ್ಲೈ ಬರ್ತಾ ಬನ್ನಿ ಬಾ ಸೈಡ್ ಬಾ. ಸ್ಲಿಪ್ಪರ್ ಬಿದ್ದಾಗ ನೋಡಾಗ ಬಿದ್ದಾಗ ಫ್ಲೈ ಮಾಡಿ. ಫ್ರಂಟ್ ಫ್ಲೈ ಗೊತ್ತಲ್ಲ? ಬಿದ್ದ ನೋಡಿ ಸೇಫ್ಟಿ. ಬಿದ್ದಿದೆ ಇದ್ರಲ್ಲಿ ಫ್ಲೋರ್ ಮಾಡ್ಬೋದು. ನಮ್ಮ ಸೈಡ್
ಸ್ಲಿಪ್ ಏನೋ ತಳ್ಳಿ ಹೆಂಗ್ ಬಿದ್ರೆ ಮಕ್ಕಳ ಮುಂಚೆ ಎಲ್ಲ ಪಂಚರ್ ಆಗ್ಬಿಡ್ತಾರೆ ಹಿಂಗಿದ್ರೆ ಸೇಫ್ಟಿ ಈಗ ಹಿಂದೆ ಬಿದ್ರು ಅಷ್ಟೇ ಅಷ್ಟೇನೆ ಹೆಲ್ಪ್ ಮಾಡಿ ತಳ್ತೀವಿ ಬ್ಯಾಕ್ ಹೆಲ್ಪ್ ಹಿಂದಕ್ಕೆ ತಳ್ತೀವಿ ಹಿಂದೆ ತಳ್ಳಿದ್ರು ಸೇಫ್ಟಿ ಆ ಥರ. ಆಮೇಲೆ ಇನ್ನೊಂದು ರೋಲ್ ಬರ್ತದೆ, ಇದ್ರಲ್ಲಿ ರೋಲ್ ಮಾಡ್ತೀವಿ ನಾವು. ಫಿಲಮ್ ಫೈಟ್ ಏನಾಗುತ್ತೆ ಬ್ಯಾಕ್ ಲಿಫ್ಟ್ ಫಿಲಮ್ ಫೈಟ್ ಅಲ್ಲಿ ಅಷ್ಟೇ ಇದೇ ಇದರಲ್ಲಿ ಕಾಲ ಇರ್ತೀವಿ ಫಿಲಮ್ ಫೈಟ್ ಅಲ್ಲಿ ಯೂಸ್ ಆಗುವಂಥದ್ದು. ಓಕೆ, ಹಿಂಗ್ ಒದ್ದಿದ್ರು ಬಿಡು ಹೆಲ್ಪ್ ಬಿಡು ಆ ಕಡೆ ಬಿಡೋಣ. ಹಿಂಗ್ ಒದ್ರೆ ಹೆಂಗೆ ಬೀಳ್ತಾರ ಸೇಫ್ಟಿ ಅದು ಫಿಲಮ್ ಅಲ್ಲಿ ಯೂಸ್ ಆಗುತ್ತೆ. ಮಾತು ಹಿಂಗ್ ಹೊಡೆದ್ರೆ ಫ್ಲಾಟ್ ಬೀಳ್ತೀಯ, ಹಿಂಗ್ ಹೊಡೆದ್ರೆ ಹಂಗೆ ಬೀಳ್ತಾರೆ. ಓಕೆ, ಇದ್ರಾಗೆಲ್ಲ ಫಿಲಮ್ಗಳೆಲ್ಲ ಮಾಡೋ ಪ್ಲಾನಿಂಗ್ ಇದೆ ಹುಡುಗರು ಈ ಥರ ಎಲ್ಲ ತುಂಬಾ ಇದೆ ಸ್ಪೆಷಲ್ ಸರ್. ಆಮೇಲೆ ಕಾಟಿಲ್ ಅಂತ ಬಂದ್ರೆ ಅದೆಲ್ಲ ಎಷ್ಟೊಂದು ವೆರೈಟಿ ಇರುತ್ತೆ. ಕಟ್ಟಿಲ್, ಡಬಲ್ ಕಟ್ಟಿಲ್, ಸಿಂಗ್ಲನ್ ಕಟ್ಟಿಲ್, ಸೈಡ್ ಬಾ ಏರ್ ಕಟ್ ರೆಡಿ ಶಾರ್ಪ್ ಮಾಡು. ಇದು ಕೈಗಿಲ್ದೇನೆ ಮಾಡ್ಬೋದು ಇನ್ನ. ಇದು ಸರ್ ಇದೆಲ್ಲ ಫಿಲಮ್ಗೆ ಹೋದ್ರೆ ಎಲ್ಲ ಬರ್ತಾರೆ ಮಕ್ಕಳು. ಮಕ್ಕಳಿಗೆ ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಅಮಿತ್ ಅಂತ ಒಳ್ಳೆ ಸ್ಟೂಡೆಂಟ್ ನನ್ಗೆ. ಸಂಜೆ ಸುನಿಲ್ ಬಾ, ಇವರು ಬೇರೆ ಇದೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ. ಇವರಷ್ಟೇ ಎಲ್ಲ ಸಿನಿಮಾಗೋಸ್ಕರ ಬಂದಿದ್ದಾರೆ ಮಕ್ಕಳು. ಸುನಿಲ್ ಅಂದ್ಬಿಟ್ಟು ಒಳ್ಳೆ ಟ್ಯಾಲೆಂಟ್ ಸರ್ ಮಕ್ಕಳು. ಆಮೇಲೆ ಇವರು ಕಲ್ತ್ಕೊಂಡು ಇವ್ರು ಹೇಳ್ಕೊಡ್ಬೇಕು ಮಕ್ಕಳಿಗೆ ಆತರ. ಅವ್ರನ್ನ ರೆಡಿ ಮಾಡಿ ಅವರೇ ಮಾಸ್ಟರ್ ಇರುತ್ತೆ. ಯಾಕಂದ್ರೆ ಆ ತರದ್ದು ಒಂದು. ಎಷ್ಟು ವರ್ಷದಿಂದ ಕಲಿತಾ ಇದ್ರಿ? ನಾನು 13 years ಇಂದ ಕಲಿ. ಏನ್ ಮಾಡ್ತಿದ್ರಿ ನೀವು? ನಾನು ಸ್ಟೂಡೆಂಟ್. ಏನ್ ಓದ್ತಿದ್ರಿ? ಈಗ ಡಿಗ್ರಿ ಸೆಕೆಂಡ್. 13 ವರ್ಷದಿಂದ ಚಾಮರಾಜ ಮಾಸ್ಟರ್ ಹತ್ರನೇ ಕಲ್ತಾರ? ಚಿಕ್ಕಮಗುವಿಂದ. ಏನೇನೆಲ್ಲ ಇಲ್ಲಿವರೆಗೂ ಕಲ್ತಿದ್ರಿ? ಡ್ಯಾನ್ಸ್, ಫೈಟ್, ಜಿಮ್ನಾಸ್ಟಿಕ್ಸ್, ಆಕ್ಟಿಂಗ್, ಡಿಸಿಪ್ಲಿನ್ ಎಲ್ಲ. ಮೈನ್ ನೋಡಿ ಡಿಸಿಪ್ಲಿನ್. ವೀಕ್ಷಕರೇ ನೋಡಿ, ಆ ಮಕ್ಕಳಲ್ಲಿ ಏನ್ ಬೇಕಾಗಿರುತ್ತೆ, ಒಂದೊಬ್ಬ ಗುರು ಆಗಿ ಮೈನ್ ಬೇಕಾಗಿರುವಂತದ್ದು ಸಂಸ್ಕಾರ ಅಂತ ಹೇಳ್ಬೋದು. ಅದ್ರ ನೋಡಿ ಆ ಹುಡುಗನಲ್ಲಿ ಆ ಡಿಸಿಪ್ಲಿನ್ ಅನ್ನೋದು ವರ್ಡ್ ಕೂಡ ನಾವು ಕೇಳ್ಪಟ್ವಿ. ಅದು ಖಂಡಿತ ಅದು ತುಂಬಾ ಮುಖ್ಯನೇ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಇವತ್ತಿನ ಜನರೇಷನ್ ಹುಡುಗರುಗಳಿಗೆ ನೋಡಿ ಈ ತರ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತೆ ಈ ತರ ಒಂದು ಅಷ್ಟು ಬೇಸಿಕ್ ಬೇಕಾಗಿರುವಂತದ್ದು ಮಕ್ಕಳು ಬೆಳವಣಿಗೆಗೆ ಬೇಕಾಗಿರುತ್ತೆ. ಇದರಲ್ಲಿ ಈ ತರ ಒಂದು ಆಕ್ಟಿವಿಟೀಸ್ ನ ನೀವು ಕಲ್ಸಿದ್ದೆ, ಅದಲ್ಲಿ ಬೇರೆ ಕಡೆ ಗಮನ ಹೋಗಲ್ಲ ಅವ್ರಿಗೆ. ಸೊ ಒಳ್ಳೆ ದಾರಿನಲ್ಲಿ ನಡೆಯುವಂತದ್ದು, ಒಳ್ಳೆ ಸಂಸ್ಕಾರ ಕಲ್ತ್ಕೊಂಡು ಒಳ್ಳೆ ದಾರಿನಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ಒಂದು ಅಷ್ಟು ನಿಮ್ಗೆ ಏನಾದ್ರು ಗೊತ್ತಿಲ್ಲದೆ ಇದ್ರೆ ಈ ತರ ಒಂದು ಅಷ್ಟು ಮಾಸ್ಟರ್ಗಳನ್ನ ಮೀಟ್ ಮಾಡೋದಾಗ್ಲಿ ಅಥವಾ ಈ ತರ ಒಂದು ಆಕ್ಟಿವಿಟೀಸ್ ಇರುವಂತ ಜಾಗಗಳಿಗೆ ಕಲ್ಸೋದಾಗ್ಲಿ ಅಥವಾ ನೀವು ಕೂಡ ಪೇರೆಂಟ್ಸ್ ಕೂಡ ಹೋಗಿ ಇದೊಂದಷ್ಟು ಕಾಲ ಕಳೆಯೋದಾಗ್ಲಿ ಇದು ಮಾಡಿದಾಗ ಒಂದಷ್ಟು ನಿಮ್ಮ ಮಕ್ಕಳು ಒಂದು ದೊಡ್ಡ ಮಟ್ಟಕ್ಕೆ ಉತ್ತೀರ್ಣರಾಗಿ ಒಂದು ದೊಡ್ಡ ಮಟ್ಟಕ್ಕೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀನಿ. ಈ 13 ವರ್ಷಗಳಲ್ಲಿ ಬೇರೆ ಅಂದ್ರೆ ಪ್ರೋಗ್ರಾಮ್ಸ್ಗಳು ಆತರ ಎಲ್ಲ ಅಟೆಂಡ್ ಮಾಡಿದಿರಾ? ಶೂಟಿಂಗ್, ಈಗ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ. ಏನ್ ಶೂಟಿಂಗ್ ಅಂದ್ರೆ ಸಿನಿಮಾ ಶೂಟಿಂಗ್? ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ? ಈಗ ರಾಬರ್ಟ್, ಇವಾಗ ಪಿನಾಕ ಅಂದ್ಬಿಟ್ಟು ಗಣೇಶ್ ಫಿಲಮ್ ಅಲ್ಲಿ ಮಾಡಿದ್ವಿ. ಅಂದ್ರೆ ರಾಬರ್ಟ್ ಮೂವಿನ ನಮ್ಮ ಡಿ.ಬಸ್ ದರ್ಶನ್ ಸರ್ ಅವರ ಮೂವಿನಲ್ಲಿ ಮಾಡಿದಿರಾ? ಸೊ ಅಂದ್ರೆ ಏನ್ ನಿಮ್ದು ಪಾತ್ರ? ಡ್ಯಾನ್ಸ್ ಅಲ್ಲಿ ಸಾಂಗ್ ಅಲ್ಲಿ ಮಾಡಿ. ಯಾವ ಸಾಂಗ್ ಅಂತ ಹೇಳ್ಬೋದಾ? ಜೈ ಶ್ರೀರಾಮ್. ಎಷ್ಟು 100 ಜನ ಸ್ಟೂಡೆಂಟ್ಸ್ ನಮ್ಗೆ ಇಲ್ಲಿಂದ ಹೋಗಿರೋದು. 100 ಜನ ಸ್ಟೂಡೆಂಟ್ ಇಲ್ಲಿಂದಾನೆ ಕ್ಲಾಸ್ ಕೊಡುತ್ತೆ. ಅವರು ನಮ್ಮ ತಗೊಂಡವ್ರು ನಮ್ಗೆ ಹತ್ರ ಅವ್ರಿಗೆ ಅಂದ್ರೆ ಇಷ್ಟ ಇಲ್ಲಿಂದ ಕ್ಲಾಸ್ ಸ್ಟೂಡೆಂಟ್ ಕರ್ಕೊಂಡು ಮಾಡಿಸ್ಬೇಕು ಅಂತ. ಅಂದ್ರೆ ಮಕ್ಕಳಿಗೆ ಡಿಸಿಪ್ಲಿನ್, ಟ್ಯಾಲೆಂಟ್ ಎಲ್ಲ ಇದೆ ಅಂತ ಇಷ್ಟ. ಇಂಡಸ್ಟ್ರಿಯಲ್ಗೆ ತುಂಬಾ ಇಷ್ಟ ಎಲ್ಲರಿಗೂ. ಅದ್ರಲ್ಲಿ ಹುಡುಗ ಒಳ್ಳೆ ಟ್ಯಾಲೆಂಟ್ ಸರ್. ರಾಬರ್ಟ್ ಸಿನಿಮಾದ ನಿರ್ದೇಶಕರು ತರಣ್ ಸರ್ ನಿಮ್ಮ ಕ್ಲೋಸ್ ಸ್ಟೂಡೆಂಟ್. ಓಕೆ, ಹೆಮ್ಮೆಯಿಂದ ವೆಲ್ಕಮ್ ಆಗುತ್ತೆ ಸ್ಟೂಡೆಂಟ್ ಅಂತ. ಹೇಗೆ ಸರ್ ಅಂದ್ರೆ ಸ್ಟೂಡೆಂಟ್ ಎಲ್ಲಿ ಸರ್? ನಮ್ಮ ಇದರಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅವ್ರಿಗೋಸ್ಕರ, ಒಂದು ವಿದ್ಯಾರ್ಥಿ ಅಂತ ಸಿನಿಮಾ ಮಾಡ್ತೀವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇವಾಗ ಮಾಡಕ್ ಬರ್ತಾರೆ, ಅವಾಗಿಂದ ಅಲ್ಲಿಂದ ಅವರು ಡೇಟ್ ಮಾಡ್ಕೊಂಡು ಡ್ಯಾನ್ಸ್ ಸಿನಿಮಾ ಮಾಡ್ತೀವಿ. ವಿದ್ಯಾರ್ಥಿ ಸಿನಿಮಾ ಆಗುತ್ತೆ. ಅದಾದ್ಮೇಲೆ ಮತ್ತೆ ಇದ್ ಮಾಡ್ತಾರೆ, ಒಂದು ಕುಣಿಯೋಣ ಇದು ಆಕ್ಯುಜಾಕ್ ಸೀಸನ್ ಫಸ್ಟ್ ಪಾರ್ಟ್ ಟಿಟಿಲಿ ಬರುತ್ತೆ. ಅದರಲ್ಲಿ ಹಂಗೆ ಮತ್ತೆ ಜರ್ನಿ ಆಗುತ್ತೆ. ಹಂಗೆ ಜರ್ನಿ ಆಗಿ ಒಂದಷ್ಟು ರಿಯಾಲಿಟಿ ಶೋಗಳೆಲ್ಲ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೂ ಇರೋ ಟ್ಯಾಲೆಂಟ್ಗೆ ಮತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಅಣ್ಣನ ಜೊತೆ ಮಾಡ್ತಾರೆ, ಸರ್ ಜೊತೆ ಮಾಡ್ತಾರೆ. ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾರೆ, ಅಸ್ಟೆಂಟ್ ಆಗಿ ಮಾಡಿ ಜೊತೆಗೆ ಇದ್ಕೊಂಡು ಮತ್ತೆ ಅವರು ಒಂದು ಸಿನಿಮಾ ಚೌಕ ಅಂತ ಒಂದು ಸಿನಿಮಾ ಮಾಡ್ತಾರೆ. ಹಿಂಗೆ ಅದು ನೆಕ್ಸ್ಟ್ ಆಮೇಲೆ ಅದ್ರ ಬಗ್ಗೆ. ಸೊ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸುನಿಲ್ ಅಂತ. ನಿಮ್ಗೆ ಎಷ್ಟು ವರ್ಷದಿಂದ ಇಲ್ಲಿ ಕಲಿತಾ ಇದ್ದೀರಿ? ಸರ್ ನನಗೆ 25 ವರ್ಷ. ಮಾಸ್ಟರ್ ಜೊತೆ 8 ವರ್ಷದಿಂದ ಇದ್ದೀನಿ. ಏನೇನು ಕಲ್ತಿದ್ದೀರಾ? ಸರ್ ಡ್ಯಾನ್ಸು, ಜಿಮ್ನಾಸ್ಟಿಕ್ಕು, ಫೈಟ್. ಓಕೆ, ಇದರಿಂದ ನಿಮ್ಗೆ ಏನೇನು ಯೂಸ್ ಆಗಿದೆ, ಮುಂದಕ್ಕೆ ಏನೇನು ಯೂಸ್ ಆಗ್ಬೋದು? ಯಾಕಂದ್ರೆ 25 ವರ್ಷ ಅಂತ ಹೇಳ್ತೀರಿ. ಸೊ ನಿಮ್ಗೆ ಆಲ್ರೆಡಿ ಬುದ್ಧಿ ಇದೆ, ಏನ್ ಮಾಡ್ಬೇಕು ಅಂತದ್ದು ಪ್ಲಾನಿಂಗ್ ಇದೆಯಾ ನಿಮ್ಗೆ?
ಸರ್ ನಿಜ ಹೇಳಬೇಕು ಅಂದರೆ ನಾನು ಸೆಕೆಂಡ್ ಪಿ ಯು ಫೇಲ್ ಆಗಿದ್ದೀನಿ. ಇಲ್ಲಿ ನಾನು ಸೆಕೆಂಡ್ ಫೇಲ್ ಆಗಿದ್ರು ಆಚೆ ಕಡೆ ಕೆಲಸಕ್ಕೆ ಹೋದರೆ ಬರೀ 10,000 15,000 ಅಷ್ಟೇ ಕೊಟ್ಟಿರೋರು. ಬಟ್ ಇಲ್ಲಿ ಬಂದು ಸೇರ್ಕೊಂಡಿರೋದಕ್ಕೆ ಮಾಸ್ಟರ್ ಕಡೆಯಿಂದ ನಂಗೆ ಅಮೌಂಟು ಬರ್ತಿದೆ, ನಂಗೆ ಫಿಲಮಲ್ಲಿ ಚಾನ್ಸ್ಗಳು ಸಿಗ್ತಿದೆ ಸರ್, ಫೈಟರ್ ಆಗಿ ಡ್ಯಾನ್ಸರ್ ಆಗಿಲ್ಲ. ಫೈಟರ್ ಆಗಿ ಡ್ಯಾನ್ಸರ್ ಆಗಿ ಕೂಡ ಸೊ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ತಿದೆ. ಎಷ್ಟು ಖುಷಿ ತಂದಿದೆ ಸರ್. ಈಗ ಒಬ್ರು ಏನು ನೋಡಿ ಇಲ್ಲ ದ್ರೋಣ ಪಡೆ ಅಂತ ಒಂದು ಪೋಸ್ಟ್ ನೋಡ್ತಿದ್ದೀನಿ. ದ್ರೋಣ ಅಂತಂದ್ರೆ ಒಂದು ಒಬ್ರು ಗುರುಗಳು, ಆ ಗುರುಗಳನ್ನ ಎಷ್ಟು ನೀವು ಇಂಪಾರ್ಟೆನ್ಸ್ ಇದರಲ್ಲಿ ಮಾಡ್ತೀರಿ ಸರ್? ನನಗೆ ತಂದೆ ಇಲ್ಲ, ನಮ್ಮ ತಂದೆ ದೇವರ ನಮ್ಮ ಮಾಸ್ಟರ್ ನೋಡ್ತಾ ಇದ್ದೀನಿ. ಸೂಪರ್. ನೋಡಿದ್ರಲ್ಲ, ಒಬ್ಬ ಶಿಷ್ಯ ಗುರುವಿಗೆ ಒಂದು ತಂದೆ ಸ್ಥಾನನ ಕೊಡುವಂಥದ್ದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಅದು ಮುಂದೆ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಸರ್ ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ, ಜೊತೆಗೆ ಫೈಟರ್ ಆಗಿ ಮಾಡ್ತಾ ಇದ್ದೀನಿ ಸರ್. ಇವಾಗ ಜೊತೆಗೆ ಮಾಸ್ಟರ್ ಜೊತೆ ಸಾಯೋ ಗಂಟೆ ಇರಬೇಕು ಅಂತ ನನಗೆ. ಓಕೆ, ಒಳ್ಳೇದಾಗ್ಲಿ. ಒಳ್ಳೆ ಗುರು ಪಡೆದಿದ್ದೀರಾ, ಒಳ್ಳೇದಾಗ್ಲಿ. ನಿಮ್ಮ ಇನ್ನು ಮುಂದಿನ ಜೀವನಕ್ಕೂ ಕೂಡ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ.